ಇಲ್ಲಿ ನೀವು ನೋಡ್ತಾ ಇರತಕ್ಕಂತಹ ಎಲೆ ಮತ್ತು ಹೂವು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿಯೂ ಕೂಡ ಪೂಜೆಗೆ ಬೆಳೆಸ್ಕೊಂಡಿರ್ತಾರೆ. ಇದನ್ನು ನೆಚ್ಕಣಗಲ ಅಥವಾ ನಿತ್ಯ ಪುಷ್ಪ ಅಂತ ಹೇಳಿ ಕರೀತಾರೆ. ಸಾಮಾನ್ಯವಾಗಿ ನಾವು ಚಿಕ್ಕ ಗಿಡಗಳನ್ನು ನೆಲದಲ್ಲೇ ಹಾಕಿ ಬೆಳೆಯೋದನ್ನು ನಾವು ನೋಡಿದ್ದೀವಿ. ಆದರೆ ಆಶ್ಚರ್ಯ ಏನು ಅಂತಂದರೆ, ನಮ್ಮ ಮನೆಯ ಪೂಜೆಗೆ ಇಟ್ಟಂತಹ ಎಲೆಗಳಿವು ಬಿಂದಿಗೆಯಲ್ಲಿ, ಅವು ಎಲೆಯಿಂದನೇ ಬೇರು ಹೊರಟಿದ್ದಾವೆ. ನಾವು ಹೇಳ್ತೀವಿ, ಪಾಠ ಮಾಡ್ಬೇಕಾದ್ರೆ ಹೇಳ್ತೀವಿ, ಸಸ್ಯಗಳು ಸಾಮಾನ್ಯವಾಗಿ ಬೀಜದಿಂದ, ಕಾಂಡದಿಂದ, ಎಲೆಯಿಂದ ಬೆಳಿಬೋದು ಅಂತ. ಸಾಮಾನ್ಯವಾಗಿ ಉದಾಹರಣೆ ಕೊಡಬೇಕು ಎಲೆಯಿಂದ ಬೆಳೆಯುವಂಥ ಸಸ್ಯಗಳಿಗೆ ಅಂದರೆ, ಈ ರಾತ್ರಿ 12 ಗಂಟೆಗೆ ಅರಳುತ್ತಲ್ಲ ಬ್ರಹ್ಮಕಮಲ ಅಂತ, ಅದನ್ನು ಉದಾಹರಣೆ ಕೊಡ್ತೀವಿ. ನೋಡಿರಿ, ಬ್ರಹ್ಮಕಮಲ ಅಷ್ಟೇ ಅಲ್ಲ, ನೋಡಿರಿ ಈ ನಿಚ್ಕಣಗಳ ಎಲೆ ಇದೆಯಲ್ಲ, ಎಲೆಯಿಂದ ಬೇರುಗಳು ಹೊರಟಿದ್ದಾವೆ. ಈ ಗಿಡದ ಬೇರುಗಳನ್ನು ನಾವು ಭೂಮಿಯಲ್ಲಿ ಹಾಕಿದರೆ ಒಂದು ನಿತ್ಯ ಪುಷ್ಪದ ಗಿಡ ಬೆಳೆಯುತ್ತೆ. ನೋಡಿ, ಆಶ್ಚರ್ಯ. ನೋಡಿ, ಇದು ಎಲೆ ನೋಡ್ತಾ ಇದ್ದೀರಾ, ಎಲೆ ಇದು, ಅದರ ಬೇರುಗಳು, ಎಲೆಯಲ್ಲೇ ಬೇರುಗಳು ಬಂದುಬಿಟ್ಟು ಹೊಸ ಗಿಡ ಆಗಿ ಬೆಳೆಯುತ್ತೆ ಇದು.